ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಹೊಸ ಯೂಟ್ಯೂಬರ್ಸ್ಗೆ ತುಂಬ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ಯಾಕಂದರೆ ನಾನು ಒಂದು ಮೈಕ್ನ ತೋರಿಸ್ತೀನಿ ನಿಮಗೆ. ಇದನ್ನು ಬುಕ್ ಮಾಡ್ಕೊಳ್ಳಿ. 800ಗೆಲ್ಲ ನಿಮಗೆ ಈ ಮೈಕ್ ಸಿಗುತ್ತೆ. ತುಂಬ ಚೆನ್ನಾಗಿ ಸೌಂಡ್ ಆಲ್ರೆಡಿ ನೀವು ಕೇಳ್ತಾ ಇರ್ಬೋದು. ಎಷ್ಟು ಜೋರಾಗಿ ಕೇಳಿಸ್ತಾ ಇದೆ ಅಂದರೆ ಇದನ್ನು ನಾನು ನೆನ್ನೆ ಬೈ ಮಾಡಿರೋದು. ಇವತ್ತಿನ ವ್ಲಾಗಲ್ಲಿ ತಿಳಿಸ್ತೀನಿ ಮೈಕ್ ಯಾವ್ದು ತೊಗೊಂಡೆ ಅಂತ ಹೇಳ್ತೀನಿ ಅಂತ. ನೆನ್ನೆನೇ ನಾನು ನಿಮಗೆ ತಿಳಿಸಿದ್ದೆ. ಹಾಗೆ ನೆನ್ನೆ ನೈಟ್ ಬಂತಿದ್ದು. ಫಸ್ಟು ನನಗೆ ಈ ಮೈಕ್ ಯಾವ ರೀತಿ ವರ್ಕ್ ಆಗುತ್ತೆ ಏನು ಅಂತ ಭಯ ಆಗಿಬಿಟ್ಟಿತ್ತು. ಮತ್ತು ರಿಟರ್ನು ಅದು ಇದು ಅಂದರೆ ತುಂಬ ಕಿರಿಕಿರಿ ಅನಿಸ್ಬಿಡುತ್ತೆ. ಹಾಗೆ ಇದನ್ನು ನೀವು ಇವಾಗ ಸೌಂಡ್ ಕೇಳ್ತಾ ಇರ್ಬೋದಲ್ಲ, ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದರೆ. ನಿಮಗೂ ಕೂಡ ಇದು ಲೈಕ್ ಆದರೆ ಆರಾಮ್ಸೆ ಅಮೆಝಾನಲ್ಲಿ ಬುಕ್ ಮಾಡ್ಕೋಬೋದು. ಇದು ಬೇಕು ಅಂದರೆ ನಾನು ನಿಮಗೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೋಡೋಕ್ಕೂ ಕೂಡ ಅಷ್ಟೇ ಕ್ಯೂಟಾಗಿದೆ, ತುಂಬ ಚೆನ್ನಾಗಿದೆ, ಲುಕ್ ಆಗಿದೆ. ಇದಿದೆಯಲ್ಲ ಮೇಲ್ಗಡೆ ಟಾಪು, ಇದಕ್ಕೆ 2 ಟೈಪ್ಸ್ ಇದೆ. ನಾವು ಚೇಂಜ್ ಮಾಡ್ಕೋಬೋದು. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಿದ್ದೀರಾ ಸ್ವಾಗತ. ನನ್ನ ಮಗ ಆಲ್ರೆಡಿ ನನ್ನ ವೀಡಿಯೋದಲ್ಲಿ ತೋರಿಸ್ಬೇಡ ಅಂತ ಮುಖ ಎಲ್ಲ ಸಿಣ್ಸ್ಕೊತಾ ಇದ್ದಾನೆ, ಬಾಯ್ ಬಾಯ್ ಬೇರೆ ಮಾಡ್ತಾ ಇದ್ದಾನೆ. ನಾನು ಯಾಕೆ ಸೌಂಡನ್ನ ಮ್ಯೂಟ್ ಮಾಡಿದ್ದೀನಿ ಅಂದರೆ ಮನೇಲಿ ಟಾಮ್ ಆ್ಯಂಡ್ ಜೆರ್ರಿ ಹಾಕಿಟ್ಟಿದ್ದೀವಿ, ನಿಕ್ ಜೂನಿಯರ್ನ ಹಾಕಿಟ್ಟಿದ್ದೀನಿ. ಆ ಸೌಂಡ್ ಕೇಳಿದ್ರೆ ಮತ್ತೆ ಕಾಪಿರೈಟ್ ಬರುತ್ತೆ. ಅದೆಲ್ಲ ಕಿರಿಕಿರಿ ಯಾರಿಗೆ ಬೇಕು ಹೇಳಿ. ಅದಕ್ಕೆ ಆಲ್ಮೋಸ್ಟ್ ನಾನು ನನ್ನ ಮಗನ ತೋರಿಸುವಾಗ ಸೌಂಡನ್ನ ಮ್ಯೂಟ್ ಮಾಡಿಬಿಡ್ತೀನಿ. ಬೇರೆ ಸೌಂಡು ಹಾಗೆ ಟಿ ವಿ ಸೌಂಡ್ಗಳು, ಸಾಂಗ್ಗಳು ಅದು ಇದು ಬಂದರೆ ಇಷ್ಟು ದೊಡ್ಡ ವೀಡಿಯೋ ಮಾಡಿಬಿಟ್ಟು, ಇಷ್ಟು ಲೆಂತ್ ವೀಡಿಯೋ ಕಷ್ಟಪಟ್ಟು ಮಾಡಿಬಿಟ್ಟು ನಾವು ಮತ್ತೆ ಕಾಪಿರೈಟ್ ಬಂದರೆ ಮತ್ತೆ ಡಿಲೀಟ್ ಮಾಡೋದು, ಅದಕ್ಕೆ ಮತ್ತೆ ಎಡಿಟ್ ಮಾಡೋದು ಎಲ್ಲ ಕಿರಿಕಿರಿ ಅಲ್ವಾ. ಅದಕ್ಕೋಸ್ಕರ ಹಾಗೆ ಬೆಳಗ್ಗಿನ ರುಟೀನ್ ಅಂದರೆ ನನ್ನ ಮಗ ಡೋರ್ ತೆಗೆದ್ರೆ ಸಾಕು ಆಚೆ ಓಡಿಬಿಡ್ತಾನೆ. ಇರಲಿ ಸ್ವಲ್ಪ ಓಡಾಡಿಸ್ಕೊಂಡು ಬರೋಣ, ಸುಸ್ತಾದರೆ ಅವನೇ ಮಲ್ಕೊಂಡ್ಬಿಡ್ತಾನೆ ಅಂದ್ಕೊಂಡು ಸ್ವಲ್ಪ ಓಡಾಡ್ಸೋಣ ಅಂದ್ಕೊಂಡು ಟೆರೆಸ್ಗೆ ಕರ್ಕೊಂಬಂದೆ. ಟೆರೆಸ್ ಹತ್ರ ಕರ್ಕೊಂಬಂದರೆ ಚೆನ್ನಾಗಿ ಆಟ ಆಡಿ ಓಡಾಡಿಬಿಟ್ಟ. ಹಂಗೆ ಅಲ್ಲಿ ಬೇರೆ ನಾಯಿ ಮಲ್ಕೊಂಡಿತ್ತು, ಅದನ್ನು ಮುಟ್ಟಕ್ಕೆ ಓಡ್ತಿದ್ದ. ಹಾಗೆ ಹೀಗೆ ಅಂದ್ಕೊಂಡು ಸ್ವಲ್ಪ ಆಟ ಆಡಿಸ್ಕೊಂಡು ಹಾಗೆ ಕರ್ಕೊಂಬಂದುಬಿಟ್ಟೆ. ಇವತ್ತು ತುಂಬ ಗಾಳಿ ಬೀಸ್ತಾ ಇದೆ. ನನ್ನ ಮಗ ಹೆಂಗಂದರೆ ಇಡೀ ದಿನ ಆಚೆ ಓಡಾಡಿಸಿದ್ರು ನಾನು ಓಡಾಡ್ತಾನೇ ಇರ್ತೀನಿ, ಆಟ ಆಡ್ತಾನೇ ಇರ್ತೀನಿ ಅಂತಾನೆ. ಇವಾಗ ನಾನು ನಿಮಗೆ ಹೇಳಿದ್ದೆ ಮೈಕ್ ಬಗ್ಗೆ ಹೇಳ್ತೀನಿ ಅಂತ. ಕಡಿಮೆ ರೇಂಜಲ್ಲಿ ತುಂಬಾ ಕ್ಯೂಟಾಗಿದೆ, ನೋಡೋಕ್ಕೂ ಸೂಪರ್ ಇದೆ, ಸೌಂಡು ಕೂಡ ಚೆನ್ನಾಗಿ ಕೇಳಿಸ್ತಾ ಇದೆ. ಸೌಂಡು ನೀವು ಈ ವಿಡಿಯೋದಲ್ಲೇ ಕೇಳಿಸ್ಕೊತಾ ಇದ್ದೀರಲ್ಲ, ಆ ರೀತಿ ಬರ್ತಾ ಇದೆ ನೋಡಿ. ಇದರ ಬಗ್ಗೆ ನಾನು ಡೀಟೇಲ್ಸ್ ಕೊಡ್ತೀನಿ. ಬನ್ನಿ ವಿಡಿಯೋಸ್ನ ಸ್ಟಾರ್ಟ್ ಮಾಡೋಣ. ಹಾಯ್ ಫ್ರೆಂಡ್ಸ್, ನಾನು ಯಾಕೆ ಈ ಥರ ವಿಡಿಯೋ ಮಾಡಿದೆ ಅಂದರೆ ಲಾಸ್ಟ್ ಟೈಮು ನಾನು ಇಷ್ಟು ಡಿಸ್ಟೆನ್ಸಲ್ಲಿ ಮಾತಾಡಿದಾಗ ಕೇಳಿಸ್ತಿರ್ಲಿಲ್ಲ. ಅದಕ್ಕೆ ಚೆಕ್ ಮಾಡೋಣ. ಆವಾಗ ಮೈಕ್ ಇರಲಿಲ್ಲ ಅಲ್ವಾ. ಇವಾಗ ಕೇಳಿಸ್ತಾ ಅಂತ ಮೈಕ್ ಹಾಕ್ಕೊಂಡಿದ್ದೀನಲ್ಲ, ಕೇಳಿಸುತ್ತಾ ಅಂದ್ಕೊಂಡು ನಾನು ಚೆಕ್ ಮಾಡೋಕ್ಕೋಸ್ಕರ ಈ ಮೈಕ್ನ ಹಾಕಿದ್ದೀನಿ. ಹಾಗೆ ಈ ವಿಡಿಯೋನ ನೋಡಿದ ಮೇಲೆ ನಿಮಗೂ ಕೂಡ ಇದು ಹೌದು ವರ್ಕ್ ಆಗುತ್ತೆ, ಸೌಂಡು ಚೆನ್ನಾಗಿ ಕೇಳಿಸ್ತಾ ಇದೆ ಅನಿಸಿದ್ರೆ ಇದನ್ನು ಕೂಡ ನೀವು ಬುಕ್ ಮಾಡ್ಕೋಬೋದು. ಹಾಗೆ ನಾನು ಇನ್ನೊಂದು ಪ್ರಾಡಕ್ಟ್ ಕೂಡ ಹೇಳ್ತೀನಿ, ಸ್ಟ್ಯಾಂಡು. ಇವಾಗ ನಾನು ಇಟ್ಟಿದ್ದೀನಲ್ಲ ಅದೇ ಸ್ಟ್ಯಾಂಡು, ಅದನ್ನು ನಿಮಗೆ ನೆಕ್ಸ್ಟ್ ಇದು ವಿಡಿಯೋ ಆದಮೇಲೆ ತೋರಿಸ್ತೀನಿ. ಅದು ಕೂಡ ತುಂಬ ಚೆನ್ನಾಗಿದೆ. ನಾನು ಒಂದು 2 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. 2 ವರ್ಷ ಅಂದರೆ ಇದೇ ಚಾನಲ್ಗಲ್ಲ, ಇನ್ನೊಂದು ಚಾನಲ್ಗೆ ನಾನು ಯೂಸ್ ಮಾಡ್ತಾ ಇದ್ದೆ. ತುಂಬ ಚೆನ್ನಾಗಿದೆ. ಹಾಗೆ ನಮ್ಮಷ್ಟು ಹೈಟ್ ಬರುತ್ತೆ ಅದು ಸ್ಟ್ಯಾಂಡು. ಅದನ್ನು ಕೂಡ ನೀವು ಬುಕ್ ಮಾಡ್ಕೋಬೋದು ಹೊಸ ಯೂಟ್ಯೂಬರ್ಸು. ಮೈಕ್ ಅಂತೂ ತುಂಬ ಚೆನ್ನಾಗಿದೆ. ಇದಿದೆಯಲ್ಲ, ಇದನ್ನು ನಾವು ಚೇಂಜ್ ಮಾಡ್ಕೋಬೋದು. ಅದನ್ನು ಕೂಡ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ. ತುಂಬಾ ಚೆನ್ನಾಗಿದೆ ಮೈಕು. ಈ ಮೈಕು ನಿಮಗೆ ಬೇಕು ಅಂದರೆ ನೀವು ನನ್ನ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ನ ಹಾಕಿರ್ತೀನಿ, ಅಲ್ಲಿ ನೀವು ತೊಗೋಬೋದು. ಅಮೆಝಾನಲ್ಲಿ ನಾನು ತೊಗೊಂಡಿರೋದು. ಹಾಗೆ ಇನ್ನೊಂದು ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಯಾರು ಫಸ್ಟ್ ಕಮೆಂಟ್ ಮಾಡಿರ್ತಾರೋ ಅವರಿಗೆ ನಾನು ಇಲ್ಲಿ ತೋರಿಸಿರ್ತೀನಿ, ಅವರಿಗೆ ನೀವು ಸಪೋರ್ಟ್ ಮಾಡಿ. ಹಾಗೆ ಯಾರೆಲ್ಲ ಹೊಸ ಯೂಟ್ಯೂಬರ್ಸ್ ಇದ್ದೀರಾ ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡು ಬೇಗ ಬೆಳೀರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಿದ್ರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ನಮ್ಮ ಪಾಪುಗೆ ಒಂದು ನಾನು ಬಾಟಲ್ನ ಬುಕ್ ಮಾಡಿದ್ದೆ, ಅದು ಕೂಡ ತುಂಬ ಚೆನ್ನಾಗಿದೆ. ಏನು ಇವತ್ತು ಎಲ್ಲ ಪ್ರಾಡಕ್ಟ್ ಬಗ್ಗೆನೇ ಹೇಳ್ತಾ ಇದ್ದಾರೆ ಅಂದ್ಕೋಬೇಡಿ, ಅದನ್ನು ಕೂಡ ತುಂಬ ಚೆನ್ನಾಗಿದೆ. ಅದು ಕೂಡ ನೀವು ಬುಕ್ ಮಾಡ್ಕೋಬೋದು. ಆ ಪ್ರಾಡಕ್ಟ್ ಬಂದುಬಿಟ್ಟು ಇದೆ ನೋಡಿ,
ಇದು ಒಂದು ಬ್ಯಾಗ್ ಕೊಟ್ಟಿರ್ತಾರೆ, ತುಂಬ ಚೆನ್ನಾಗಿದೆ ಇದು ನೋಡಿ. ಈ ರೀತಿ ಬ್ಯಾಗು ಇದು 800ಗೆಲ್ಲ ನಿಮಗೆ ಸಿಗುತ್ತೆ. ಚಿಕ್ಕ ಮಕ್ಕಳಿರೋ ಮನೆಗಂತೂ ತುಂಬಾ ಚೆನ್ನಾಗಿರುತ್ತೆ. ಇದು ಬಾಟಲು ಕಲರ್ ಅಂತೂ ತುಂಬ ಚೆನ್ನಾಗಿದೆ. ಚಿಕ್ಕ ಮಕ್ಕಳು ನೀರು ಕುಡಿಯೋಕ್ಕೆ ಮನಸ್ಸು ಮಾಡಲ್ಲ ಅನ್ನೋರಿದ್ದರೆ ಈ ರೀತಿ ಬಾಟಲ್ನ ತಗೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿದೆ. ಒಳಗಡೆ ಸ್ಟೀಲು, ಈ ರೀತಿ ಸ್ಟೀಲ್ ಬಾಟಲ್ ಇದು ಕೂಡ ನಾನು ಅಮೆಝಾನಲ್ಲೇ ತೊಗೊಂಡಿರೋದು. ಇದಕ್ಕೆ ಇನ್ನೊಂದು ಇದೊಂದು ಕ್ಯಾಪ್ ಅಲ್ವಾ, ಇದು ಈ ರೀತಿ ಇದೆ, ಸಾಫ್ಟ್ ಆಗಿದೆ ಸಿಲಿಕಾನು. ಇದು ಬಿಟ್ಟು ನೀವು ಇದು ಬೇಡ ನಮಗೆ ಬಾಟಲ್ ಥರ ಯೂಸ್ ಮಾಡ್ಬೋದು ಅಂದರೆ ಇದಕ್ಕೆ ಇನ್ನೊಂದು ಕ್ಯಾಪ್ ಕೂಡ ಕೊಟ್ಟಿದ್ದಾರೆ. ಈ ಥರ ಕ್ಯಾಪ್ ಕೊಟ್ಟಿದ್ದಾರೆ ನೋಡಿದ್ರಲ್ಲ. ಈ ರೀತಿ ತುಂಬಾ ಚೆನ್ನಾಗಿದೆ. ಹಾಗೆ ಇದು ಲೀಕ್ ಆಗಲ್ಲ, ವಾಟರ್ ಬಾಟಲ್ ಲೀಕ್ ಆಗಲ್ಲ. ನಾನು ತುಂಬ ಸಲ ಕ್ಯಾರಿ ಮಾಡಿದ್ದೀನಿ, ಒಂದು ಸ್ವಲ್ಪನೂ ಲೀಕ್ ಆಗಲ್ಲ. ಹಾಗೆ ಇದಕ್ಕೆ ಒಂದು ಕಪ್ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ ಬಾಟಲು. ಇದು ಇಷ್ಟು ನಿಮಗೆ 800ಅಲ್ಲಿ ಸಿಗುತ್ತೆ. ತುಂಬಾ ಚೆನ್ನಾಗಿದೆ. ಯಾರಿಗಾದ್ರೂ ಮಕ್ಕಳಿಗೆ ಯೂಸ್ ಆಗ್ಬೋದು ಅನ್ನೋಕ್ಕೋಸ್ಕರ ನಾನು ಇದನ್ನು ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಚಿಕ್ಕ ಮಕ್ಕಳಿಗೆ ಪ್ಲಾಸ್ಟಿಕ್ ಬಾಟಲಲ್ಲಿ ನೀರು ಕೊಡಬಾರ್ದು ಅಂತಾರಲ್ಲ, ಅದಕ್ಕೋಸ್ಕರ ಇದು ಕೂಡ ಅಷ್ಟೇ ಲೀಕ್ ಆಗಲ್ಲ ಬಾಟಲ್. ಇದು ನೋಡಿದ್ರಲ್ಲ, ಲೀಕ್ ಆಗಲ್ಲ. ಈ ರೀತಿ ಕ್ಲೋಸ್ ಮಾಡಿ ಕೂಡ ಇಡ್ಬೋದು. ತುಂಬಾ ಚೆನ್ನಾಗಿದೆ. ಇದು ಕೂಡ ನೀವು 400ಅಲ್ಲೆಲ್ಲ ಸಿಗುತ್ತೆ ನಿಮಗೆ. ನನ್ನ ಮಗ ಆಟ ಆಡಿ ಉಲ್ಟಾ ಪಲ್ಟಾ ಹಾಕಿಟ್ಟಿದ್ದಾನೆ. ಈ ರೀತಿ ಚೆನ್ನಾಗಿದೆ ಈ ಬಾಟ್ಲು. 500 ml, ಅದು 700 ml ಬಾಟಲು. ಪ್ಲಾಸ್ಟಿಕ್ ಬಾಟಲಲ್ಲಿ ಯಾರೂ ನೀರು ಕುಡ್ಸೋಕ್ಕೆ ಹೋಗಬೇಡಿ, ಹೆಲ್ತ್ಗೆ ಒಳ್ಳೆಯದಲ್ಲ. ಈ ರೀತಿ ಬಾಟಲ್ನ ನೀವು ಚಿಕ್ಕ ಮಕ್ಕಳಿರೋರು ತೊಗೋಬೋದು. ಇದು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಯಾರಿಗಾದ್ರೂ ಬೇಕು ಅಂದರೆ ನೀವು ಆರಾಮಾಗಿ ಬುಕ್ ಮಾಡ್ಕೋಬೋದು. ಹಾಗೆ ನಾನು ಇಲ್ಲಿ ಡೈಲಿ ಯೂಸ್ ಮಾಡ್ತಾ ಇರೋದ್ರಿಂದ ತುಂಬ ಚೆನ್ನಾಗಿದೆ ಅನ್ನೋಕ್ಕೋಸ್ಕರ ಇದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ಈ ಸ್ಟ್ರಾ ಕ್ಲೀನ್ ಮಾಡೋಕ್ಕೆ ಇದನ್ನು ಕೊಟ್ಟಿದ್ದಾರೆ. ಇದನ್ನು ಆರಾಮ್ಸೆ ಸ್ಟ್ರಾ ಈ ರೀತಿ ತೆಗೆದುಬಿಟ್ಟು ನೀವು ಇದನ್ನು ಈ ರೀತಿ ಹಾಕ್ಬಿಟ್ಟು ನೀಟಾಗಿ ವಾಶ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ ಬಾಟಲು. ಯಾರಿಗೆಲ್ಲ ಬೇಕು ಅವರು ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿಕೊಂಡು ಈ ಬಾಟಲ್ನ ಪರ್ಚೇಸ್ ಮಾಡ್ಬೋದು. ಈ ಮೈಕ್ ಬಗ್ಗೆ ಇನ್ನೂ ಇದೆ. ಇದಿದೆಯಲ್ಲ, ಇದು ಇನ್ನೊಂದು ಥರ 2 ಟೈಪ್ಸ್ ನಮಗೆ ಆಪ್ಷನ್ ಕೊಟ್ಟಿದ್ದಾರೆ. ಇದನ್ನು ಕೂಡ ಯೂಸ್ ಮಾಡ್ಬೋದು. ಇಲ್ಲ ಇನ್ನೊಂದಿದೆ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಹಾಗೆ ಇದಕ್ಕೆ ಚಾರ್ಜರ್ ಇದೆ, ಒಂದು ಮೊಬೈಲ್ಗೆ ಕನೆಕ್ಟರ್ ಇದೆ. ಇಷ್ಟನ್ನು ನಾನು ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಬನ್ನಿ ಇದ್ರ ಬಗ್ಗೆ ನೋಡೋಣ. ಇವಾಗ ಇದಕ್ಕೆ ಏನೇನು ಕೊಟ್ಟಿದ್ದಾರೆ. ಸ್ಟ್ಯಾಂಡ್ನ ಇಷ್ಟು ಹೈಟ್ ಮಾಡ್ಬೋದು, ಆಲ್ಮೋಸ್ಟು ನಮ್ಮ ಕುತ್ತಿಗೆ ಅಷ್ಟು ಹೈಟ್ ಬರುತ್ತೆ ಇದು. ಇದ್ರ ಬಗ್ಗೆ ಪೂರ್ತಿ ಡೀಟೇಲ್ ಬೇಕು ಅಂದರೆ ನಾನು ಮೊದಲೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಈ ಸ್ಟ್ಯಾಂಡ್ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೀನಿ. ಆ ಪೂರ್ತಿ ಡೀಟೇಲ್ಸು ಆ ವಿಡಿಯೋದಲ್ಲಿ ಇದೆ. ಮತ್ತೆ ಎಲ್ಲ ಹೇಳ್ತಾ ಇರಲ್ಲ, ತುಂಬ ಟೈಮ್ ಹಿಡಿಯುತ್ತೆ. ಹಾಗೆ ಇದು ಕೂಡ ನಮಗೆ ಯಾವ ರೀತಿ ಇಲ್ಲಿ ಮೊಬೈಲ್ ಹಾಕ್ತೀವಲ್ಲ, ನಮಗೆ ಯಾವ ರೀತಿ ಬೇಕು ಅಂತ ಸೆಟ್ ಮಾಡ್ಕೊಳ್ಳೋಕ್ಕೆ ಫುಲ್ ಎಲ್ಲ. ಹಾಗೆ ಹೈಟ್ ಕಡಿಮೆ ಬೇಕು ಅಂದರೆ ಈ ರೀತಿ ಕ್ಲಿಪ್ಪನ್ನ ತೆಗೆದುಬಿಟ್ಟು ಡೌನ್ ಮಾಡಿದ್ರೆ ಆಯಿತು ಅಷ್ಟೇ. ಡೌನ್ ಮಾಡಿದ್ಮೇಲೆ ಮತ್ತೆ ಲಾಕ್ ಮಾಡೋದು. ತುಂಬ ಚೆನ್ನಾಗಿದೆ ಈ ಸ್ಟ್ಯಾಂಡು, ತುಂಬ ಗಟ್ಟಿ ಇದೆ. ನನ್ನ ಮಗ ಅಂತೂ ಇದರಲ್ಲೇ ಆಟ ಆಡ್ತಾನೆ ಎಷ್ಟೋ ಸಲ, ಇನ್ನೂ ಏನೂ ಹಾಳಾಗಿಲ್ಲ. ಹಾಗೆ ನೀವು ಇದನ್ನು ಕೂಡ ರೊಟೇಟ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಈ ಸ್ಟ್ಯಾಂಡ್ ಕೂಡ. ನೀವು ಬೈ ಮಾಡೋದಾದರೆ ಮೀಶೋದಲ್ಲೇ ತೊಗೊಳ್ಳಿ. ಹೊಸ ಯೂಟ್ಯೂಬರ್ಸ್ಗಂತೂ ತುಂಬಾ ಯೂಸ್ ಆಗುತ್ತೆ ಇದು. ನೋಡಿ, ಓಪನ್ ಮಾಡಿದ ಮೇಲೆ ಈ ರೀತಿ ನೀವು ಎತ್ತಿಡೋದಾದರೆ ಈ ರೀತಿ ಇಟ್ಬಿಟ್ಟು ಫುಲ್ಲು ಲಾಕು ಮಾಡಿಟ್ರೆ ಮುಗೀತಷ್ಟೆ. ಹೊಸ ಯೂಟ್ಯೂಬರ್ಸ್ಗೆ ಹೇಳಿದ್ನಲ್ಲ, ಇನ್ನು ಅಡುಗೆ ಚಾನಲ್ ಯಾರ್ದಿದೆ ಅವರಿಗಂತೂ ಬೆಸ್ಟ್ ಯೂಸ್ ಆಗುತ್ತೆ ಇದು. ಒಳ್ಳೆ ಯೂಸ್ ಆಗುತ್ತೆ ಅಡುಗೆ ಮನೆಯಲ್ಲಿ ಅಡುಗೆ ಮಾಡುವಾಗ. ನೋಡಿ, ಈ ರೀತಿ ಅಡುಗೆ ಮಾಡುವಾಗ ನೀವು ಬಳಸೋದಾದರೆ ಈ ರೀತಿ ಇಟ್ಬಿಟ್ಟು
ಆರಾಮ್ಸೆ ವಿಡಿಯೋ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ. ನೀವು ಡೌನ್ ಮಾಡಬೇಕು ಅಂದರೆ ಇದರಲ್ಲೇ ಡೌನ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ಯಾವ ರೀತಿ ಬೇಕೋ ಆ ರೀತಿ ಡೌನ್ ಮಾಡ್ಕೋಬೋದು. ಹೈಟ್ ಮಾಡ್ಕೊಳ್ಳೋದು ಎಲ್ಲನೂ ಇದೆ ಇದರಲ್ಲಿ. ಈ ಸ್ಟ್ಯಾಂಡ್ ನೋಡಿದ್ರಲ್ಲ ಎಷ್ಟು ಗಟ್ಟಿ ಇದೆ ಅಂತ, ತುಂಬಾ ಚೆನ್ನಾಗಿದೆ. ಈ ಸ್ಟ್ಯಾಂಡ್ ಬೇಕಾದರೆ ನೀವು ಕೂಡ ಬುಕ್ ಮಾಡ್ಕೊಳ್ಳಿ. ಹೊಸ ಯೂಟ್ಯೂಬರ್ಸ್ಗೆ ಯೂಸ್ ಆಗಲಿ ಅಂತ ಇದನ್ನು ಶೇರ್ ಮಾಡಿದ್ದೀನಿ. ಹಾಗೆ ಇವಾಗ ಮೈಕ್ ನೋಡೋಣ ಬನ್ನಿ. ಅದರಲ್ಲಿ ಏನೇನು ಆಪ್ಷನ್ ಕೊಟ್ಟಿದ್ದಾರೆ, ಏನು ಯಾವ ರೀತಿ ಯೂಸ್ ಮಾಡೋದು ಅಂದರೆ, ಮೈಕ್ನ ಯೂಸ್ ಮಾಡೋದು ಏನು ಕಷ್ಟ ಇಲ್ಲ. ಮೈಕ್ ಯಾವ ರೀತಿ ಅಂದರೆ, ನೀವು ಮೈಕ್ ಆನ್ ಮಾಡಿ ತಂದಿದ ಮೇಲೆ ಸ್ವಲ್ಪ ಹೊತ್ತು ಚಾರ್ಜ್ಗೆ ಹಾಕ್ಬಿಡಿ. ಚಾರ್ಜ್ಗೆ ಹಾಕಿದ ಮೇಲೆ ಅಷ್ಟೇ, ಇನ್ನೇನಿಲ್ಲ. ವಿಡಿಯೋ ಆನ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಕನೆಕ್ಟ್ ಆಗಿಬಿಡುತ್ತೆ. ಹಾಗೂ ಕನೆಕ್ಟ್ ಆಗಿಲ್ಲ ಅಂದರೆ ನೀವು OTG ಅಂತ ಒಂದು ಆಪ್ಷನ್ ಇರುತ್ತೆ. ಸೆಟ್ಟಿಂಗ್ ಹೋಗ್ಬಿಟ್ಟು OTG ಆನ್ ಮಾಡಿಕೊಂಡ್ರೆ ಸಾಕು, ಡೈರೆಕ್ಟಾಗಿ ಕನೆಕ್ಟ್ ಆಗುತ್ತೆ. ಆಗಲೇ ನಾನು ಹೇಳಿದ್ನಲ್ಲ ಮೈಕ್ಗೆ 2 ರೀತಿ ಕೊಟ್ಟಿದ್ದಾರೆ ಅಂತ. ಅದು ಏನು ಗೊತ್ತಾ, ತೋರಿಸ್ತೀನಿ. ನಾವು ಕೈಯಲ್ಲೇ ಹಿಡ್ದಿದ್ದೀನಿ, 1 ನಿಮಿಷ. ಇದು ನಾವು ಮೈಕ್ಗೆ ಅದು ಬೇಡ ಅಂದರೆ, ನಾನು ಆಲ್ರೆಡಿ ಹಾಕಿದ್ದೀನಲ್ಲ, ಆಗಲೇ ತೋರಿಸಿದ್ದೀನಲ್ಲ, ತೆಗೆದುಬಿಟ್ಟು ಇದನ್ನು ಹಾಕ್ಕೊಳ್ಳೋದು. ಇದು ಕೂಡ ಲುಕ್ಕಾಗಿರುತ್ತೆ. ಹಾಗೆ ಇದೊಂದು ಚಾರ್ಜರ್ ಕೊಟ್ಟಿದ್ದಾರೆ. ಇಷ್ಟೇ, ತುಂಬ ಚೆನ್ನಾಗಿದೆ ಮೈಕು. ನಿಮಗೆ ಇದರಲ್ಲಿ ಏನೇನು ಬೆನಿಫಿಟ್ಸ್ ಅಂತ ನೋಡಿ. HD ಸೌಂಡ್ ಕ್ವಾಲಿಟಿ ಅಂತ ಹೇಳಿದ್ದಾರೆ. ಇಂಟೆಲಿಜೆಂಟ್ ನಾಯ್ಸ್ ಅಂತ ಕೊಟ್ಟಿದ್ದಾರೆ. ಹಾಗೆ ರಿವರ್ಬ್ ಮೋಡ್, ಲಾಂಗ್ ಬ್ಯಾಟ್ರಿ ಲೈಫ್ ಅಂತೆ, ಪೋರ್ಟೇಬಲ್ ನೋಡಿ. ಮಾಡೆಲ್ S12 ನೀವು ಬುಕ್ ಮಾಡಬೇಕು ಅಂದರೆ, ಲಿಂಕ್ ಸಿಕ್ಕಿಲ್ಲ ಅಂದರೆ ಮಾಡೆಲ್ S12 ಅಂತ ಇದೆ, ಬ್ಲ್ಯಾಕ್ ಕಲರ್. ಇದು ವರ್ಷನ್ ಆ್ಯಂಡ್ರಾಯ್ಡು. ನಾಯ್ಸ್ ಕ್ಯಾನ್ಸಲೇಷನ್ 3 ಲೆವೆಲ್ ಅಂದರೆ, ಬ್ಯಾಕ್ಗ್ರೌಂಡಲ್ಲಿ ಏನಾದರೂ ಸೌಂಡ್ ಬಂದರೆ ಅದನ್ನು ನಾವು ಕ್ಯಾನ್ಸಲ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಅದನ್ನು ಚೆಕ್ ಮಾಡಿಲ್ಲ ನಾನು. ನೋಡಿ, ಈ ಬ್ರ್ಯಾಂಡು ಆಗಲೇ ಹೇಳಿದ್ನಲ್ಲ, ನಾನು ಇವಾಗ ಯೂಸ್ ಮಾಡ್ತಾ ಇರೋದು ಬೇರೆ. ಇದು ನೋಡಿ, ಇಲ್ಲಿ ಈ ಥರ ಹಾಕಿದಾರಲ್ಲ, ಅದನ್ನು ತೆಗೆದುಬಿಟ್ಟು, ನಾನು ಯೂಸ್ ಮಾಡ್ತಾ ಇದ್ದೀನಲ್ಲ ಅದನ್ನು ತೆಗೆದುಬಿಟ್ಟು ಇದನ್ನು ಹಾಕಿದ್ರೆ ಆಯಿತು. ಇದನ್ನು ಕೂಡ ಯೂಸ್ ಮಾಡ್ಬೋದು, ಅದನ್ನು ಕೂಡ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಯಾರಿಗಾದರೂ ಹೊಸಬ್ರು ನನ್ನ ಮೈಕ್ ಯಾವುದಾದ್ರೂ ತೊಗೋಬೇಕು ಅಂತ ಅನಿಸಿದ್ರೆ, ಇವಾಗ ನಾನು ಮಾತಾಡ್ತಿದ್ದೀನಲ್ಲ ಎಷ್ಟು ಜೋರಾಗಿ ಸೌಂಡ್ ಬರ್ತಾ ಇದೆ, ಅದನ್ನು ನೀವು ತೊಗೋಬೋದು. ನೋಡಿ, ನಾನು ಕೈಯಲ್ಲಿ ಹಿಡಿದು ಮಾತಾಡಿದ್ರೆ ಇಷ್ಟು ಜೋರಾಗಿ ಬರುತ್ತೆ. ತುಂಬ ಚೆನ್ನಾಗಿದೆ. ನನಗಂತೂ ಭಾಳ ಇಷ್ಟ ಆಯಿತು. ಕ್ಯೂಟ್ ಆಗಿದೆ. ಈ ಮೈಕ್ ಯಾರಿಗಾದರೂ ಬೇಕು ಅಂದರೆ ಬೇಗ ಬುಕ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ, ಹಾಗೆ ಯೂಸ್ಫುಲ್ ಅನ್ನಿಸಿದ್ರೆ ಒಂದು ಕಮೆಂಟ್ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು. ಹಾಗೆ ಮತ್ತೆ ಹೊಸ ವಿಡಿಯೋದೊಂದಿಗೆ, ಹೆಲ್ಪ್ಫುಲ್ ಮಾಹಿತಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.